ಪ್ರತ್ಯಾಹಾರ ಮಾಡ್ಬೇಕು. ಇವು ಹೊರಗಿನ ಏನೈತಿಲ್ಲ ಅವು 3 ತನ್ನಿಂದ ತಾನೇ ಬರ್ತಾವ. ಇವಕ್ಕೂ ನಾವು ಸಾಧನೆ ಒಳಗ ಯೋಗದೊಳಗೆ ಸಾಧನೆ ಇರಬೇಕು ಅನ್ನುವಂಥದ್ದನ್ನ ತಿಳಿಸಿ ಇವತ್ತು ಏನ್ ಮಾಡ್ತಾರಪ್ಪ ಅಂದ್ರ ಮುಂದೆ ಇನ್ನೊಂದು ಹೇಳ್ಕೊತ ಹೊಂಟಾರ. ಇಲ್ಲಿ ಏನ್ ಹೇಳ್ತಾರಂದ್ರ ಬಾಹ್ಯ ಶೌಚ ಅಂದ್ರ ನಾವು ಹೊರಗೆ ಒಬ್ಬೊಬ್ರು ಏನ್ ಮಾಡ್ತಾರ, ನಮಗೇನೋ ಶಾಸ್ತ್ರಜ್ಞಾನ ಬತ್ತು ಅಂತ ದಡಿ ಕೂಡ್ಲ ಬಿಡ್ತಾರ, ಕೂಡ್ಲ ಗಂಟು ಮಾಡ್ಕೋತಾರ, ಏನೋ ದೇವ್ರ ಹೆಸರ ನಿಮಿತ್ತ ಮಾಡ್ತಾರ. ಮತ್ತ ಹೊರಗೆ ದಾಡಿ ಬಿಡುದು, ಹೊಲಸ ಜಳಕ ಮಾಡಾರಿ ಇರುದು. ಅದೇ ನಮ್ಗೆ ಯಾಕಿದೆ, ನಾವು ಜ್ಞಾನಿಗಳು ಹೆಂಗಿದೀವಿ ಅಂದ್ರ ನೀರು ಮಣ್ಣುಗಳಿಂದಿವೆ ತನ್ನ ಶರೀರದೊಳಗೆ ಉದಿಸಿದ ಉತ್ಪನ್ನವಾದ ಮಲ, ಈ ಮೂತ್ರ ಏನೇನ್ ಬೆವರ ದೋಷಗಳೇನಿರ್ತಾವಲ್ಲ ಇವು ಸಾಮಾನ್ಯವಾಗಿ ಎಲ್ಲರಿಗೂ ಆಗ್ತಿರ್ತಾವ. ಇವು ಏನ್ ಮಾಡ್ಬೇಕಪ್ಪ ಅಂದ್ರೆ ಶೌಚ್ಯವಾಗಿರ್ಬೇಕು. ಒಬ್ಬೊಬ್ರು ವೇದಾಂತ ಕಲ್ತಗಳು ಏನ್ ಮಾಡ್ತಾರ, ಎಲ್ಲಾ ಸುಳ್ಳಪ್ಪ ಅಂತೇಳಿ ಏನಂತಾರಲ್ಲ ಗಾದಿ ಮಾತಾವ್, ಇವ್ರು ನಮ್ಮನ್ನ ಟಿಂಗಲ್ ಮಾಡ್ತಾರ. ಏನ್ ವೇದಾಂತ ಹೇಳ್ತಾರ ಮುಗ್ಗುಲ್ ತನಕ ಬೆಳೆಸಿ ಆ ವೇದಾಂತದ ಮ್ಯಾಗ ಹಾಕಿ ಮುಕ್ಳಿ ತುಕ್ಳೋದ್ ಬಿಡ್ತಾರ ಅಂತೇಳಿ ಹಿಂಗ ನಮ್ಗ ನೆಕ್ಲಿ ಆಡ್ತಿರ್ತಾರ, ಟಿಂಗಲ್ ಮಾಡ್ತಾರ. ಹಂಗಿಲ್ಲಿ ನಾವು ವೇದಾಂತಿಗಳು ಕೂಡ ಹೆಂಗಿರ್ಬೇಕು, ಉತ್ಸಾಹದಿಂದ ಆಕ್ಟಿವಿಟಿಯಿಂದ ನಮ್ಮ ಶರೀರವನ್ನ ಶೌಚಿಯಾಗಿ ಇಟ್ಕೊಳಕ್ ಕಲಿಬೇಕು ಅನ್ನುವಂಥದ್ದು ಹೇಳುವ ಉದ್ದೇಶ. ಇಲ್ಲಿ ನಾವು ಸ್ನಾನ ಮಾಡ್ಬೇಕು ಮತ್ತು ಇವು ಕೂದ್ಲ ಪಾದ್ಲ ನಾವು ಹೆಂಗೆ ಬಿಡ್ಬೇಕಪ್ಪ ಅಂದ್ರೆ ಶೌಚ್ಯವಾಗಿರ್ಬೇಕು ಅನ್ನುವಂಥದ್ದು ಒಟ್ಟು ಹೇಳುವಂತ ಉದ್ದೇಶ. ಈ ಶರೀರದಲ್ಲಿ ಪುಟ್ಟಿದ ಏನ್ ಶರೀರದಾಗ ಏನ್ ಹುಡ್ತಾವಲ್ಲ ಇವು, ಶರೀರದಲ್ಲಿ ಪುಟ್ಟಿದ ಮಲ ಮೂತ್ರ ಬೆವರು ಮೊದಲಾದ ಅಶುಚಿಯನ್ನು ನೀರು ಮತ್ತು ಮಣ್ಣುಗಳಿಂದ ನಿತ್ಯ ತೊಳೆದು ಸ್ವಚ್ಛ ಮಾಡಲು ಶರೀರವು ಶುದ್ಧವಾಗುವುದು. ಹೀಗೆ ದಿನಾಲು ಮಾಡುವುದರಿಂದ ಹೊರಗಿನ ಶೌಚ ಉತ್ತಮ ಲೋಕವನ್ನು ಪುಣ್ಯವನ್ನು ಕೊಡತಕ್ಕದ್ದು ಆಗಿರುತ್ತದೆ. ಆದರೆ ನಿತ್ಯ ಕರ್ಮವಾದರೂ ಪುಣ್ಯ ಪ್ರದವಾಗಿರ್ತವೆಂದು ಭಾವವು. ಅಂದ್ರೆ ಇಲ್ಲಿ ಈ ಕರ್ಮವನ್ನ ಮಾಡುವುದ್ರಲಿಂದ ನಮ್ಮ ಶರೀರನು ಸ್ವಚ್ಛ ಇರ್ತದ. ನಮ್ಮ ಶರೀರ ನೋಡ್ರಿ ಇವತ್ತು ಸ್ವಚ್ಛ ಇತ್ತು, ಮನಸ್ಸುನು ಉಲ್ಲಾಸ ಇರ್ತದ, ಉತ್ಸಾಹ ಇರ್ತದ. ಇವತ್ತು ನಾವು ಪ್ರಯೋಗ ಇದು, ನಾವ್ ಒಂದ್ ಹಳಿ ಅಂಗಿ ಹಾಕೊಂಡು ಒಂದಿಷ್ಟು ಹೊಲಸ ಅಂಗಿ ಹಾಕೊಂಡ್ರ ಮನಸ್ಸು ಹೆಂಗಿರ್ತದ ಅಂದ್ರ ಖರಾಬ್ ಇರ್ತದ, ಮನಸ್ಸು ಸ್ವಚ್ಛ ಇರಂಗಿಲ್ಲ. ನಾವು ಒಂದಿಷ್ಟು ಸ್ವಚ್ಛ ಬಟ್ಟಿ ಒಂದಿಷ್ಟು ಕಷ್ಟ ಮಾಡಿಸ್ಕೊಂಡು ನಾವು ಒಂದಿಷ್ಟು ಸ್ವಚ್ಛ ಜಳಕ ಮಾಡಿ ಒಂದು ಹೊಸ ಬಟ್ಟಿ ಹಾಕೊಂಡಾಗ ಅದು ಮನಸ್ಸನ್ನೇ ಒಂದ್ಸರ ಉಲ್ಲಾಸ ಉತ್ಸಾಹ ಒಂದ್ ಜರ ಹುರುಪಿರ್ತದ. ಅದೇ ಮಲಿನ ಬಟ್ಟಿ ಒಂದಿಷ್ಟು ನಿನ್ನೆ ಹಾಕೊಂಡ್ ಬಟ್ಟಿ ಹಿಂಗ ಹಾಕೊಳ್ಳೋದ್ರಿಂದ ಮುಖದ ಮ್ಯಾಗ ದಾಡಿ ಹೊಲಸು ಇರೋದ್ರಿಂದ ಏನಾಗ್ತದ, ನಮಗ ಮನಸ್ಸು ಉಲ್ಲಾಸ ಇರುವುದಿಲ್ಲ. ಇವು ಕೂಡ ನಾವು ಅಂತರ ಶುಚಿ ಮತ್ತು ಬಾಹ್ಯ ಶುಚಿ ಎರಡನ್ನೂ ನಾವು ಕಾಯ್ಕೋಬೇಕು. ಅಲ್ಲಿ ಆಲಸ್ಯ ಹೋಗ್ಬೇಕು ಅನ್ನುವಂಥದ್ದು ಹೇಳುವ ಉದ್ದೇಶ. ಇಲ್ಲಿ ಆಲಸ್ಯ ಉಳ್ಳವ್ರು ಏನ್ ಮಾಡ್ತಾರ, ಎದ್ರ ಮ್ಯಾಗ ಹಾಕ್ತಾರ, ಎದಕ್ ಬೇಕು ನಮಗ, ನಾವೆಲ್ಲ ಬ್ರಹ್ಮಜ್ಞಾನಿಗಳೀವಿ, ಬ್ರಹ್ಮನ್ ತಿಳಿಯಾಕ ಹೊಂಟೇವಿ ನಾವು, ಹಿಂಗ ಹೇಳಿ ಏನ್ ಮಾಡ್ತಾರ, ಮುಗ್ಗುಲ ತನಕ ಅಶುಚಿ ಆಗಿರ್ತಾರ, ಅಂದ್ರ ಹೊಲಸಾಗಿರ್ತಾರ, ದಾಡಿ ಕೂದಲದು ಬಿಡ್ತಾರ, ಜಳಕ ಮಾಡುದಿಲ್ಲ, ಮಲಿನ ಬಟ್ಟಿ ಹಾಕೊಳ್ಳೋದ್ರಿಂದ ಮನಸ್ಸು ಖರಾಬ್ ಆಗ್ತದ. ಹೊರಗೆ ಹೆಂಗಿರ್ತದ ಒಳಗನು ಕೂಡ ಮನಸ್ಸುನು ಖರಾಬ್ ಆಗ್ತದ ಅನ್ನುವಂತ, ಶರೀರ ಮಲಿನ ಆದ್ರ ಮನಸ್ಸನು ಖರಾಬ್ ಆಗ್ತದ ಅನ್ನುವಂಥದ್ದನ್ನು ತಿಳಿಸಿ ಇದನ್ನು ಕೂಡ ನಾವು ಸ್ವಚ್ಛ ಇರಬೇಕು. ಶರೀರದಿಂದ ಪುಟ್ಟಿದ ಮಲ ಮೂತ್ರ ಬೆವರ ಮೊದಲಾದ ಅಶುಚಿಯನ್ನು ನೀರು ಮತ್ತು ಮಣ್ಣುಗಳಿಂದ ನಿತ್ಯ ತೊಳೆದು ಸ್ವಚ್ಛ ಮಾಡಲು ಶರೀರ ಶುದ್ಧವಾಗುವುದು. ಹೀಗೆ ದಿನಾಲು ಮಾಡುವುದರಿಂದ ಹೊರಗಿನ ಶೌಚ ಉತ್ತಮ ಲೋಕ ಪುಣ್ಯವನ್ನು ಕೊಡತಕ್ಕದ್ದು ಆಗಿರ್ತದೆ. ಆದರೆ ನಿತ್ಯ ಕರ್ಮವು ಪುಣ್ಯಪ್ರದವಾಗಿರ್ತದೆ ಎಂದು ಹೇಳಿದರು. ಆ ನಂತರ ಮನಸ್ಸಿನಲ್ಲಿರುವ ಅಂತರ ಶೌಚವನ್ನು ನಿರೂಪಿಸುತ್ತಾರೆ. ಮನುಷ್ಯನೊಳಗಿರುವಂತ ಇನ್ನು ಏನೇನು ಮನುಷ್ಯನೊಳಗೆ ಅದಾವ ಅನ್ನುವಂಥದ್ದನ್ನು ಇಲ್ಲಿ ಅವ್ರು ಹೇಳ್ತಾರ. ಮನದೊಳೊಂದಿಸುವ ಪಲ್ಲವ್ಯನು ನೆನೆಯದೆ ಜನರ ಗೊಲಿವನೇ ಬಯಸುತ್ತಿರ್ಪ ಅಂದ್ರೆ ಜನರಿಗೆ ಒಳ್ಳೆಯದನ್ನೇ ಬಯಸುತ್ತಿರ್ಪ. ಅನುವಳಿ ಅಡಿಯದೆ ತನ್ನೊಳ ಅಂತರ ಶೌಚ್ಯವೆಂದೆನಿಪುದು ವೇದಾನುಮತದಿಂದ. ವೇದಗಳ ಇದು ಮತ ಅದ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೊತ ಹೊಂಟಾರ. ಇಲ್ಲಿ ಏನು ವೇದ ಸಮ್ಮತ ಅಂದ್ರ ಮನಸ್ಸಿನೊಳಗೆ ನಾವು ಸ್ವಚ್ಛ ಇಟ್ಕೊಳಕ್ ಬತ್ತು ಅಂದ್ರ ಮನಸ್ಸಿನಲ್ಲಿ ಒಂದ್ ಅಂಶ ಒಂದ್ ಸ್ವಲ್ಪ ಆದ್ರೂ ಅನಿಷ್ಟ ಅಂದ್ರ ಕೆಟ್ಟ ಗುಣ ಇಟ್ಕೊಳ್ಳಾರ್ದೆ ಅಂದ್ರ ಅವ್ರಿಗೆ ಒಳ್ಳೇದಾಗ್ಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ ಅನ್ನೋಂತ ಭಾವ ಇತ್ತು ಅಂದ್ರ, ಸಕಾರಾತ್ಮಕ ವಿಚಾರ ಇತ್ತು ಅಂದ್ರ ಎಲ್ಲರೂ ಅವ್ರು ನನ್ನಂಗೆಪ್ಪ ಅವ್ರಿಗೆ ಒಳ್ಳೇದಾಗ್ಲಿ, ಒಟ್ಟು ನನಗೆ ಆಗ್ಲಿ ಅಂತ ನಾವು ಬಡದಾಡ್ದಿರಂಗಿಲ್ಲ. ಇವೊಂದ್ ಯಾವ್ದ್ರಾಗೆ ಆದ್ರೂ ಒಬ್ಬ ಫ್ರೀ ಕೊಡ್ತಾರ ಅಂದ್ರೆ ಒಟ್ಟು ನನಗೆ ಆಗ್ಲಿ ಅಂತ ನಾವೇ ಸಂಗ್ರಹ ಮಾಡ್ಕೋತೀವಿ. ಒಂದ್ ಯಾರು ಬುಕ್ಕ ಕೊಡ್ತಿರ್ತಾರೆ, ಎಲ್ಲರಿಗೂ ಒಂದು ಬುಕ್ ಆಗ್ಲಿ ಅಂತ ಅಂದಾಗ ನಾವ್ ಏನ್ ಮಾಡ್ತೀವಿ, 1, 2, 4 ನಾವೇ ಸಿಗೋಬೇಕತ್ತೇವೆ, ಅವ್ರಿಗೆ ಇನ್ನೊಂದ್ 4 ಮಂದಿಗೆ ಹೆಚ್ಚಾಗ್ಲಿ ಅನ್ನೋದು ತರೋದಿಲ್ಲ. ಯಾಕೆ ಅನ್ನೋದಿಲ್ಲ ಅಂದ್ರೆ ನಮ್ಮಲ್ಲಿ ಏನಿರ್ತದ, ಅಂತರ ಶುಚಿ ಇಲ್ಲಾರ್ಕ ಮನಸ್ಸ ಖರವಾದ ಸಂಬಂಧ ಹಂಗ ಮಾಡ್ತದ ಅನ್ನುವಂತ ಉದ್ದೇಶ. ಇಲ್ಲಿ ನಮ್ಮ ಮನುಷ್ಯನಾಗೂ ಕೂಡ ನನ್ನಂಗೆ ಅವ್ರಪ್ಪ ಅವ್ರಿಗೆ ಒಳ್ಳೇದಾಗ್ಲಿ ನನಗೂ ಒಳ್ಳೇದಾಗ್ಲಿ ಅಂದ್ರೆ ಇಬ್ಬರಿಗೆ ಒಳ್ಳೇದಾಗ್ತದ.
ನಾವು ಅದನ್ನ ಏನ್ ಬಿಡ್ತೀವಿ, ಬರೀ ನನಗೆ ಒಳ್ಳೇದಾಗ್ಲಿ ಅನ್ನುವಂಥದ್ದನ್ನ ನಾವು ಇಟ್ಟುಕೊಂಡೇವಂದ್ರ ಇಲ್ಲಿ ಏನಾಗ್ತದ, ಇದು ಅಂತರ್ ಶುಚಿ ಅಲ್ಲ ಅನ್ನುವಂಥದ್ದನ್ನ ಹೇಳ್ತಾರೆ. ಅದಕ್ಕೆ ಅಂತರ್ ಶುಚಿ ಸ್ವಚ್ಛ ಇರ್ಬೇಕಾದ್ರೆ ಮನದೊಳು ಮನುಷ್ಯನಲ್ಲಿ ಒಂದ್ ಅಂಶ ಒಂದ್ ಸ್ವಲ್ಪ ಆದ್ರೂ ಅನಿಷ್ಟ ಪದ್ಧತಿ ಇರಬಾರ್ದು. ಅಂದ್ರೆ ನೆನೆಯದೆ ಮತ್ತೊಬ್ಬರಿಗೆ ಆಗಬಾರದು ಅನ್ನುವಂತ ವಿಚಾರ ಇರ್ಬೇಕು ನಮ್ಗ. ಮತ್ತೊಬ್ಬರಿಗೆ ಕೆಡಕಾಲಿ ಅನ್ನುವಂತ ವಿಚಾರ ಇತ್ತು ಅಂದ್ರ ಅದು ಅಂತರ್ ಶುಚಿ ಆಗೋದಿಲ್ಲ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾರ. ಅದಕ್ಕೆ ಅವರು ನಮ್ಮಂಗಪ್ಪ ಅವ್ರಿಗೆ ಒಳ್ಳೇದಾಗ್ಲಿ ಅನ್ನುವಂತ ಭಾವ ಬೆಳೆಸೋಣ. ಮತ್ತ ಅವರು ಏನ ಅಂದ್ರ ಮನುಷ್ಯನೊಳಗೆ ಏನೋ ಇರ್ತದ, ಆ ಮನಸ್ಸಿನೊಳಗೆ ಇರುವಂತದ್ದನ್ನ ಒಂದನ್ನ ಬಿಡಿಸಿ ಇನ್ನೊಂದನ್ನ ನಾವು ತೊಡಗಿಸಿದ್ವಿ ಅಂದ್ರ ಅನಿಷ್ಟ ಚಿಂತನೆ ತೊಡಗಿಸಿ ಇಂತ ಒಳ್ಳೆ ಚಿಂತನೆ ತೊಡಗಿಸಿದ್ವಿ ಅಂದ್ರ ಮನಸ್ಸನ್ನು ಕೂಡ ಶುದ್ಧ ಉಳಿತದ ಅನ್ನುವಂಥದ್ದನ್ನ ಇಲ್ಲಿ 12 ನುಡಿ ಮುಖಾಂತರ ಅವ್ರು ಹೇಳ್ಕೋತ ಬಂದಾರ. ಇಲ್ಲಿ ಮನಸ್ಸಿನಲ್ಲಿ ಅದು ಆಗ್ತದಲ್ಲ, ಇದು ಪಾಪ ಆಗ್ತದ. ತನ್ನ ಮನಸ್ಸಿನಲ್ಲಿ ಜನರಿಗೆ ದುಃಖವಾಗಲೆಂದು ಅನಿಷ್ಟ ಚಿಂತನೆಯನ್ನು ಮಾಡದೆ ಸದಾ ಸಕಲ ಜನರಿಗೆ ಸುಖವನ್ನು ಬಯಸುತ್ತಿರುವುದು ಮತ್ತು ಪರಮಾತ್ಮನ ಧ್ಯಾನವನ್ನು ಮಾಡುವುದರಿಂದ ಮನಸ್ಸಿನಲ್ಲಿದ್ದ ಪಾಪ ಸಂಸ್ಕಾರ ಪರಿಹಾರವಾಗಿ ಮನಸ್ಸು ಪರಿಶುದ್ಧವಾಗುವುದು. ಇದು ಅಂತರ ಶೌಚ ಎಂದು ಹೇಳ್ಕೋತ ಬಂದರೆ, ಇದು ಅಂತರ ಅಂದ್ರೆ ಒಳಗಿರುವಂತ ಸ್ವಚ್ಛ ಅಂದ್ರೆ ಇದು ಮತ್ತೊಬ್ಬರಿಗೆ ಒಳ್ಳೇದಾಗಲಿ ಅನ್ನುವಂತ ಭಾವ ಇಟ್ಟುಕೊಂಡು ನಮ್ಮ ಮನುಷ್ಯನೊಳಗ ಯಾವಾಗಲೂ ಧ್ಯಾನ, ಪರಮಾತ್ಮನ ಚಿಂತನೆ, ಒಳ್ಳೆ ವಿಚಾರಗಳನ್ನ ಇಂಥ ಸತ್ಸಂಗಗಳನ್ನ ಕೇಳ್ಕೋತಿದ್ದೇವಂದ್ರ ಅಂತರ ಶುಚಿನೂ ಆಗ್ತದ ಅನ್ನುವಂಥದ್ದನ್ನ ಇಲ್ಲಿ ದಶಗುಣ ಹೇಳ ಮುಂದೆ ಇಷ್ಟೆಲ್ಲಾ ಹೇಳ್ಕೊತ ಬಂದಾರ. ಇವಕ್ರೊಳಗೆ ನಮ್ಮಲ್ಲಿ ಎಷ್ಟ್ ಅದಾವು, ಯಾವ ಕಡಿಮೆ ಅದಾವ ಅನ್ನುವಂಥದ್ದನ್ನ ನಾವು ಕಂಡುಕೊಂಡು ಅದನ್ನ ಇದು ಮಾಡೋಣ, ಅದನ್ನ ತುಂಬಿಕೊಳ್ಳೋಣ. ಯಾವ ಇದು ನಮ್ಮಲ್ಲಿ ಕೊರತೆ ಅದಾವು 10 ದಶಗುಣ ಹೇಳಿದ್ರು. ಅಂಶ, ಸತ್ಯ, ಧೈರ್ಯ, ಅಧೈರ್ಯ ಮತ್ತು ಬಾಹ್ಯ ಶುಚಿ ಇವೆಲ್ಲವನ್ನು ಹೇಳ್ಕೊತ ಬಂದ್ರು. ದಯ ಹೆಂಗಿರ್ಬೇಕು, ಸರಳವಾಗಿ ಪ್ರಪಂಚದ ಸರಳವಾಗಿ ಕಲಿಯುದು, ಇವೆಲ್ಲವೂ ಕೂಡ ನಮಗ ದಶಗುಣಗಳನ್ನ ಹೇಳ್ಕೊತ ಬಂದಾರ. ಇದ್ರೊಳಗೆ ಯಾವಾದ್ರೂ ಕೊರತೆ ನಮ್ಮಲ್ಲಿದ್ದು ಅಂದ್ರ ಅವಕ್ರಿಗೆ ಒಂದನ್ನು ಹಿಡಿ ಒಂದನ್ನು ಬಿಡಿ ಅಂತೇಳಿ ಒಂದ್ ಕಡೆ ಶರಣರು ಹೇಳ್ಕೊತ ಬಂದಾರ. ಬಸವಣ್ಣವರು ಕೂಡ ಎಲ್ಲರೂ ಅದನ್ನ ಹೇಳ್ತಾರ. ಏನ್ ಹೇಳ್ತಾರಂದ್ರ ಬಸವಣ್ಣವರು ಕೂಡ ಸರಳವಾಗಿ ತಿಳಿಯುವಂಗ, ಸಾರ ಸಜ್ಜನರ ಸಂಘ ಲೇಸು ಕಂಡಯ್ಯ, ದೂರ ದುರ್ಜನರ ಸಂಘ ಭಂಗವಯ್ಯ. ಸಂಘ 2 ಉಂಟು. ಒಂದೇ ಮನಸ್ಸ 2 ಕಾರ್ಯ ಮಾಡ್ತದ. ಯಾವ್ದು ಕಾರ್ಯ ಮಾಡ್ತದ? ಸಂಘ 2 ಅದಾವು. ಒಂದು ಯಾವ ಸಂಘ? ಒಳ್ಳೆಯವರ ಸಂಘ ಮಾಡ್ದೇವಂದ್ರ ಒಂದನ್ನು ಹಿಡಿ ಒಂದನ್ನು ಬಿಡಿ. ಒಂದ್ ಒಳ್ಳೆ ಸಂಘವನ್ನು ಮಾಡ್ದೇವಂದ್ರ ಮನುಷ್ಯನ ಒಳ್ಳೆಯವನ್ನ ಹಿಡ್ಕೊಂಡೇವಂದ್ರ ಅದು ದುಷ್ಟಗುಣ ತಾನೇ ಹೋಗ್ತದ. ವಿಚಾರಗಳು ನಕಾರಾತ್ಮಕ ವಿಚಾರ ತಾನೇ ಹೋಗ್ತಾವ, ಸಕಾರಾತ್ಮಕ ತುಂಬುತ್ತದಲ್ಲಿ. ಒಂದನ್ನು ಹಿಡಿ ಒಂದನ್ನು ಬಿಡು. ಒಂದನ್ನು ಹಿಡಿ ಒಂದನ್ನು ಬಿಡುವುದರಿಂದ ಏನಾಗ್ತದ? ಮಂಗಳ ಮೂರ್ತಿ ನಮ್ಮ ಕೂಡಲ ಸಂಘನ ಶರಣರ ದರ್ಶನ ಆಗ್ತದ ಅನ್ನುವಂಥದ್ದನ್ನ ಹೇಳ್ಕೊತ ಬಂದಾರ. ಇಲ್ಲಿ ಸಾರ ಸಜ್ಜನರ ಸಂಘ ಲೇಸು ಕಂಡಯ್ಯ ಅಂದ್ರೆ ಇಲ್ಲಿ ಒಳ್ಳೇದವರ ಸಂಘ ಮಾಡುವುದರಿಂದ ನಮಗೆ ಏನಾಗ್ತದ? ಒಳ್ಳೇದಾಗ್ತದ. ಒಂದನ್ನ ಬಿಡು ಒಂದನ್ನು ಹಿಡಿ. ಮತ್ತ ದೂರ ದುರ್ಜನ ಸಂಘಲಿಂದ ಏನಾಗ್ತದ? ಭಂಗವಯ್ಯ. ದೂರ ದುರ್ಜನ ಕೆಟ್ಟ ಮಂದಿ ಜೋಡಿ ನಾವು ಬರೇ ಸಂಘ ಮಾಡ್ದೇವಂದ್ರ, ಇವತ್ತು ಇಸ್ಪೆಟ್ ಆಡೋರ್ ಸಂಘ ಮಾಡ್ದೇವಪ್ಪ ಅಂದ್ರ ನಾವ್ ಇಸ್ಪೆಟ್ ಆಡಂಗಿಲ್ಲ. ನಾವ್ ಬರೀ ಅವ್ರ ಸಂಘ ಇತ್ತು ಅಂದ್ರ ಇಸ್ಪೆಟ್ ಆಡೋರ್ ಬಗ್ಲಾಗ ನಾವ್ ಹೋಗಿ ಸುಮ್ ಕೂತೇವ್ ಅಂತ ತಿಳ್ಕೊಡ್ರಿ. ನಾವ್ ಇಸ್ಪೆಟ್ ಆಡಿಲ್ಲ, ಸುಮ್ ಕೂತೇವಂದ್ರು ಏನೋ ಪೊಲೀಸರು ಬಂದ್ ರೇಡ್ ಮಾಡಿದ್ರ ನಾವ್ ಏನೂ ಮಾಡಿಲ್ಲ ಅಂದ್ರು ನಮ್ಮನ್ನ ಹಿಡ್ಕೊಂಡ್ ಹೋಗ್ತಾರ. ಹಿಡ್ಕೊಂಡು ಇಸ್ಪೆಟ್ ಆಡಿದ್ನಂತ ಮರ್ಯಾದೆ ಕಳೀತಾರ, ಮತ್ತೆ ಜೈಲಿಗೂ ಹಾಕ್ತಾರ. ಯಾಕ? ಅವ್ರ ಎಂತವ್ರ ಸಂಘ ಮಾಡೇವ್ ನಾವು? ದುರ್ಜನರ ಸಂಘ ಮಾಡ್ದೇವಪ್ಪ ಅಂದ್ರ ಹಿಂಗ ನಮ್ಗ ಅಪಮಾನನು ಆಗ್ತದ. ಅದಕ್ಕೆ ಒಂದನ್ನು ಹಿಡಿ. ಯಾವುದನ್ನು ಹಿಡಿ? ಒಂದು ಒಳ್ಳೆಯವರ ಸಂಘ ಹಿಡಿ. ಒಳ್ಳೆಯದವ್ರ ಸಂಘ ಅಂದ್ರೆ ಏನು? ಇಲ್ಲಿ ಒಂದು ಅನ್ನೋದು ಇಲ್ಲಿ ನಮ್ಮ ದೇಹದೊಳಗ 2 ಅದಾವ. ಒಂದು ದೇಹಾದಿ ಇಂದ್ರಿಯಗಳನ್ನ ಹಿಡ್ಕೊಂಡಂತ ಪ್ರಪಂಚದ ಒಂದು ದೇಹ ಅದ. ಇನ್ನೊಂದು ಅದೇ ಒಂದ ಆತ್ಮ. ನಾವು ದೇಹಕ್ಕೂ ನೋಡ್ತೇವಿ, ಇನ್ನೊಂದಕ್ಕೂ ನೋಡ್ತೇವಿ. ಯಾವ್ದಕ್ಕಂತೇವಿ? ನಾನ್ ಆತ್ಮ ಅಂತೀನಿ. ಎಲ್ಲವನ್ನು ಬಿಟ್ಟದ್ದು ಏನದ? ಇಂದ್ರಿಯಗಳಿಗೆ ಒಳಪಡದಂತ ತೋರುವಂತ ಬಿಟ್ಟು ಇರುವಂತ ಇನ್ನೊಂದು ಆತ್ಮ ಅದಲ್ಲ, ಅದಕ್ಕೂ ನಾನೇ ಅಂತೀನಿ. ಯಾವುದರ ಸಂಘ ಮಾಡ್ಬೇಕು? ಈ ದೇಹ ಇಂದ್ರಿಯಗಳನ್ನು ಒಳಗೊಂಡಂತ ಇದಕ್ಕೆ ನಾನು ಅನಿಬೇಕು. ಇದು ಯಾವುದಕ್ಕೆ ನಾನು ಅನಿಬೇಕಪ್ಪ ಅಂದ್ರ ಇದು ಎಲ್ಲದಕ್ಕೂ ಆಧಾರವಾದದ್ದು, ತೋರಲಾರದ್ದು, ಯಾವಾಗಲೂ ಇದ್ದದ್ದು ಏನ ನಾನು ಅದೇನಲ್ಲ ಅದ್ರ ಸಂಘ ಮಾಡ್ಬೇಕು. ಇದು ಸಂಘ ಮಾಡ್ದೇವಂದ್ರ, ದೇಹಾದಿ ಸಂಘ ಮಾಡ್ದೇವಂದ್ರ ಇರುದು ಒಂದೇ ಮನಸ್ಸ. ಎಂತ ಸಂಘ ಮಾಡ್ಬೇಕಂದ್ರೆ ಇದು ಸಂಘ ಜೊತೆ ಮಾಡ್ದೇವಂದ್ರ ಇವು ಹೊರಗಿನ ಇಂದ್ರಿಯಗಳಿಂದ ಏನಾಗ್ತದ? ಕೆಟ್ಟದನ್ನ ನೋಡ್ತದ, ಕೇಳ್ತದ. ಇದಕ್ಕೇನೈತಿ? ಪಾಪ ಪುಣ್ಯ ಎಲ್ಲ ಆಗ್ತಾವ, ದುಃಖ ಆಗ್ತದ, ದುಮ್ಮಾನ ಎಲ್ಲ ಆಗ್ತದ. ಅದೇ ಒಂದೇ ಮನಸ್ಸಿಂದ ಅದು ಒಳಗಿನ ಇನ್ನೊಂದು ಏನೈತಲ್ಲ, 2 ಅದಾವಲ್ಲ, ನಾನು 2 ಅದಾವಲ್ಲ. ಒಂದು ದೇಹ
ಎಲ್ಲವನ್ನು ನಾಮರೂಪಾತ್ಮಕ ಹೊತ್ತುಕೊಂಡಿದ್ದು ಒಂದು ನಾನು ಅದ, ನಾಮರೂಪ ಇಲ್ಲದಿರುವಂತ ಇರೋಕೆ ಇನ್ನೊಂದ ಒಂದದ. ಅದ್ರ ಸಂಘ ಮಾಡ್ದೇವ ಅಂದ್ರೆ, ಆತ್ಮ ಸಂಘ ಮಾಡ್ದೇವಪ್ಪ ಅಂದ್ರ ನಾವು ಮುಕ್ತರುನು ಆಗ್ತೇವಿ, ಬದುಕಿನೊಳಗೆ ನೆಮ್ಮದಿಯಾಗಿ ಬದುಕ್ತೇವಿ. ಇದ್ರ ಸಂಘ ಮಾಡ್ದೇವಂದ್ರ ಇದಕ್ ದುಃಖ ದುಮ್ಮಾನನು ಒಳಗೊಂಡದ. ಮುಂದ ನಮ್ಗೆ ಏನಾಗ್ತದಂದ್ರ ಮತ್ತ ಭವಕನು ತಿರುಗ್ತೇವೆ. ಅದಕ್ಕೆ ಸಂಘ ಅನ್ನೋದಿಲ್ಲ ಏನದ, ಎರಡು. ಒಂದನ್ನು ಹಿಡಿ, ಈ ದೇಹಾದಿ ಬುದ್ಧಿ ಸಂಘನ್ನ ಬಿಡು, ಆತ್ಮ ಬುದ್ಧಿಯನ್ನು ಹಿಡಿ. ಆತ್ಮ ಬುದ್ಧಿ ಹಿಡಿಬೇಕಾದ್ರ ಇವ್ ಏನ್ ಮಾಡ್ಬೇಕಂದ್ರ ಇಷ್ಟು ದಶಗುಣಗಳಿಗೆ ನಾವು ಒಳದ್ಕೊಂಡು ಬಂದೇವಂದ್ರ, ಹೌದಲ್ಲ ಇದು ಸತ್ಯ ಅದ, ಒಳ್ಳೆಯವರ ಸಂಘ ಮಾಡೋದ್ರಿಂದ ನಮಗ್ ಫಲ ಅದ. ಹಿಂಗ ಆತ್ಮ ಸಂಘ ಮಾಡೋದ್ರಿಂದ ನಮಗ್ ಎಂಥ ಫಲ ಅದ ಅಂದ್ರ ಮೋಕ್ಷ ಎಂಬ ದೊಡ್ಡ ಫಲ ಅದ. ಒಂದ್ ವೇಳೆ ಇದ್ರ ಸಂಘ ಮಾಡ್ದೇವಂದ್ರ, ಇದ್ರ ಸಂಘ ದುಃಖ ದುಮ್ಮಾನ ಹಸುವ ತೃಷ ಕಷ್ಟ ನೋವು ಎಲ್ಲಕ್ಕೂ ಇದಕ್ಕೆ ಏನಾಗ್ತದ, ನಾನೇ ಅಂದ್ರೆ ಆತ್ಮ ನನಗೆ ಆಗ್ತದ. ಸಂಘದಲ್ಲಿ ಒಂದು ಪರಮಹಾನುಭವ ಬೋಧೆಯ ಗ್ರಂಥವನ್ನು ಆಧಾರವಾಗಿ ಇಟ್ಟುಕೊಂಡು ಪರಮ ಪೂಜ್ಯರು 5ನೇ ಸಂಧಿಯಲ್ಲಿ ಬರ್ತಕ್ಕಂತ ಸಗುಣ ಅಷ್ಟಾಂಗ ಯೋಗದಲ್ಲಿ ಪ್ರಥಮವಾದಂಥದ್ದು ಯಮ ಅಂಗ. ಆ ಯಮ ಅಂಗದಲ್ಲಿ ಬರ್ತಕ್ಕಂತ ಈ 10 ದಶಲಕ್ಷಣಗಳ ಬಗ್ಗೆ 2-3 ದಿನಗಳವರೆಗೆ ಸಾಕಷ್ಟು ಪರಮ ಪೂಜ್ಯರು ವಿವರವಾಗಿ ಒಂದೊಂದನ್ನು ಪಾಲಿಸಿಕೊಂಡಾಗ ನೀವು ಸಗುಣದಲ್ಲಿ ಸ್ವಚ್ಛವಾಗಿರ್ತೀರಿ ಎಂಬತಕ್ಕಂಥದ್ದನ್ನು ಬಹಳ ಪರಿಪೂರ್ಣವಾಗಿ ಹೇಳ್ಕೊಟ್ಟು ಬಂದ್ರ ಅಪ್ಪವರು. ಅದರ ಅರ್ಥವಾಗಿ ಉದ್ದೇಶ ಏನಂತಂದ್ರ, ಇವೆಲ್ಲವೂ 10 ದಶಲಕ್ಷಣಗಳು ನಾವು ನೆನಪಿನಲ್ಲಿ ಇಟ್ಟುಕೊಂಡಿವಂದ್ರ ಪ್ರತಿಯೊಂದು ಇವು ಯಥಾವತ್ತವಾಗಿ ನಾವು ಪಾಲಿಸಿಕೊಂಡಿದ್ದೀವಿ ಆದ್ರೆ ನಾವು ಶುಚಿ ಆಗ್ತೀವಿ ಎಂಬ ಒಂದು ಸದುದ್ದೇಶದಿಂದ ಅಲ್ಲಿ ಯಾಜ್ಞವಲ್ಕ್ಯ ಮುನಿಗಳು ಆ ತಾಯಿಗೆ ಬೋಧಿಸಿದ ಹಾಗೆ ಇಲ್ಲಿ ಪರಮ ಪೂಜ್ಯರು ನಮಗೆ 2-3 ದಿನಗಳವರೆಗೆ ಪ್ರತಿಯೊಂದೊಂದನ್ನ ಯಥಾವತ್ತವಾಗಿ ಪಾಲನೆಯ ಪೂರ್ವಕವಾಗಿ ನೀವು ಮಾಡಿಕೊಂಡಿದ್ದೇ ಆದರೆ ನೀವು ಶುಚಿ ಆಗ್ತೀರಿ, ಆ ಮನಸ್ಸು ಶುಚಿ ಮಾಡ್ತೀರಿ ಎಂಬತಕ್ಕಂಥದ್ದನ್ನ ಇಲ್ಲಿ ಹೇಳ್ಕೊತ ಬಂದ್ರು. ಅದರ ಪೂರ್ವಕವಾಗಿ ಒಂದನೇದ್ದು ಅಹಿಂಸೆ. ಅಂದ್ರೆ ಒಟ್ಟಾರೆ ಇವು ಯಮ ಅಂಗಗಳನ್ನು ನಾವು ಪಾಲಿಸಿಕೊಂಡಾಗ ಇದು ಅಂತಃಕರಣ ಶುದ್ಧಿ. ಅಂತಃಕರಣ ಶುದ್ಧಿಗಾಗಿ ಇವು ಯಮ 10 ದಶಗುಣಗಳನ್ನ ನಾವು ಪಾಲಿಸಬೇಕು. ಅವಾಗ ಅಂತಃಕರಣ ಶುದ್ಧಿ ಆಗ್ತದೆ. ಅಂತಃಕರಣ ಶುದ್ಧಿ ಆಗ್ತು ಅಂತಂದ್ರ ನನ್ನಲ್ಲಿ ಸತ್ವಗುಣ ಅಧಿಕ ಆಗ್ತದೆ. ಸತ್ವಗುಣ ಅಧಿಕ ಆದಾಗ ನಾನು ತತ್ವಜ್ಞಾನ ನನಗ ಲಭ್ಯವಾಗ್ತದೆ. ಇಂಥ ಮಹತ್ ಸತ್ಸಂಗದಲ್ಲಿ ನನಗ್ ಬರ್ಲಕ್ಕ ಅದು ಸತ್ವಗುಣ ಸಹಕಾರಿ ಆಗ್ತದ. ಆ ತತ್ವಜ್ಞಾನ ನನಗ ಲಭ್ಯವಾಯ್ತು ಅಂತಂದಾಗ ಅವಾಗ ಏನಾಗ್ತದ, ನನಗ ಜ್ಞಾನ ದ್ವಾರ ಆಗ್ತದ. ಜ್ಞಾನ ದ್ವಾರದಿಂದ ನನಗ ಮುಕ್ತಿ ಆಗ್ತದೆ ಎಂಬತಕ್ಕಂಥದ್ದು. ಅದಕ್ಕಾಗಿ ಇವು ದಶಲಕ್ಷಣಗಳನ್ನ ನಾವು ಪಾಲನೆ ಮಾಡ್ಕೋಬೇಕು. ಒಂದನೇದ್ದು ಅಹಿಂಸೆ. ಅಹಿಂಸೆ ಏನಂದ್ರೆ ತ್ರಿಕರಣಗಳಿಂದ ನಾನು ಶುದ್ಧನಾಗಿ ಸಕಲ ಪ್ರಾಣಿಗಳೆಲ್ಲರಲ್ಲಿ ಹಿಂಸೆ ಮಾಡದೆ ಅಹಿಂಸೆ ಪ್ರವೃತ್ತಿಯನ್ನ ನಾನು ಪರಿಪಾಲನೆ ಮಾಡ್ಕೋಬೇಕು. ಯಾಕಂದ್ರೆ ಅಹಿಂಸೆ ಪರಮ ಧರ್ಮ. ಅದಕ್ಕಾಗಿ ಅಹಿಂಸೆಯನ್ನ ನಾವು ಯಥಾವತ್ತವಾಗಿ ಪಾಲನೆ ಮಾಡ್ಕೋಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ. ಅದರ ಪೂರ್ವಕವಾಗಿ ಎರಡನೇದ್ದು ಸತ್ಯ. ಬಹಳ ಸಾಕಷ್ಟು ಅಪ್ಪರು ಹೇಳ್ಯಾರ 2-3 ದಿನಗಳವರೆಗೆ. ಸತ್ಯವನ್ನೇ ಮಾತಾಡುವುದು, ಸತ್ಯವನ್ನೇ ನುಡಿಯುವುದು, ತ್ರಿಕರಣಗಳ ಶುದ್ಧಿಗಾಗಿ ಸತ್ಯವನ್ನೇ ನಾವು ಪ್ರತಿಪಾದನೆ ಮಾಡೋದು. ಯಾಕಂತಂದ್ರೆ ನಾವು ಮಾತನಾಡತಕ್ಕಂತ ಪ್ರತಿಯೊಂದು ವಾಣಿಯೂ ಆಗಲಿ, ಮನಸ್ಸಿನಿಂದಾಗಲಿ, ಶರೀರದಿಂದಾಗಲಿ ಅವೆಲ್ಲವನ್ನು ಯಥಾವತ್ತವಾಗಿ ಪಾಲಿಸ್ಕೊತ ಬರ್ಬೇಕು. ನಾವು ಒಬ್ಬರಿಗೆ ನಾವು ಮಾತನಾಡದ ವಾಕ್ಯಗಳು ಹೆಂಗಿರ್ಬೇಕು, ಒಬ್ರು ಪ್ರಿಯವಾಗಿರ್ಬೇಕು, ಮಿತವಾಗಿರಬೇಕು, ಸೌಖ್ಯವನ್ನು ಹೊಂದಿರಬೇಕು. ಹೀಗಾಗಿ ಸತ್ಯವನ್ನೇ ನಾವು ಪ್ರತಿಪಾದನೆ ಮಾಡಬೇಕು. ಯಾಕಂದ್ರೆ ಸತ್ಯದ ಲಕ್ಷಣ ಸುಖ, ಸುಳ್ಳಿನ ಲಕ್ಷಣ ದುಃಖ ಅದ. ಅದಕ್ಕಾಗಿ ಸತ್ಯ ನುಡಿಯುವುದೇ ದೇವಲೋಕ, ಮಿಥ್ಯ ನುಡಿಯುವುದೇ ಮೃತ್ಯುಲೋಕ. ಶರಣರು ಪ್ರಸ್ತಾಪ ಮಾಡ್ಯಾರ. ಅದೇ ರೀತಿಯಾಗಿ ನಾವು ಸತ್ಯವನ್ನು ನುಡಿಯೋಣ. 3ನೇದು ಅಸ್ಥೇಯ. ಪರರ ಧನದ ಬಗ್ಗೆ ನಮಗೆ ಆಸೆ ಬೇಡ. ನಮ್ಮನ್ನ ನಾವು ಸಂಸ್ಕಾರ ಮಾಡಿಕೊಂಡು ಪರರ ಧನದ ಬಗ್ಗೆ ಆಗಲಿ, ಶರೀರದಲ್ಲಿ ರೋಗ ಕಾಟ ಬಂಧುಗಳು ಇವೆಲ್ಲ ಅಪಮಾನ ಎಲ್ಲವುಗಳನ್ನ ತ್ರಿಕರಣಗಳ ಮೂಲಕ ನಾವು ಶುದ್ಧವಾಗಿ ಇಟ್ಟುಕೊಂಡು ಅಲ್ಲಿ ಮತ್ತೊಬ್ಬರ ಮೇಲೆ ಆಸೆಯನ್ನು ಪಡಬಾರದೆ ಅಸ್ಥೇಯದ. ಅಲ್ಲಿಂದ ಬ್ರಹ್ಮಚರ್ಯ ಒಳಗ ಸ್ತ್ರೀ ಸಂಘ ಆದಿಗಳನ್ನ ನಾವು ಯಥಾವತ್ತವಾಗಿ ಪಾಲನೆ ಮಾಡ್ಕೋಬೇಕು. ಇದು ಬಹಳ ಮುಖ್ಯವಾದಂಥದ್ದು. ಅಲ್ಲಿಂದ ನೃತ ಬ್ರಹ್ಮಚರ್ಯ. ಯಾವ ರೀತಿ ನಾವು ಅನುಕ್ರಮವಾಗಿ ಪರಿಪಾಲನೆ ಮಾಡ್ಬೇಕು ಆ ರೀತಿ ಪರಿಪಾಲನೆ ಉಳ್ಳವರಾಗೋಣ. ಅಲ್ಲಿಂದ ಕ್ಷಮೆ. ಎಲ್ಲರಲ್ಲಿಯೂ ಕ್ಷಮಾದಯ ಗುಣಗಳನ್ನು ಉಳ್ಳವರಾಗೋಣ. ಹೆಗ್ಗು ತಗ್ಗುಗಳು ಬರ್ಲಿ, ಏರುಪೇರುಗಳು ಬರ್ಲಿ, ಏನೇ ಬರ್ಲಿ, ಎಲ್ಲರಲ್ಲಿ
ಸಜ್ಜನರಲ್ಲಿ ಎಲ್ಲರಲ್ಲಿ ಕ್ಷಮಾ ಗುಣವನ್ನು ಹೊಂದೋಣ. ಅಲ್ಲಿಂದ ಧೈರ್ಯ ಏನೇ ಬರ್ಲಿ ಒಟ್ಟ ನಮ್ಗೆ ಧೈರ್ಯ ಇರ್ಲಿ. ಧೈರ್ಯಂ ಸರ್ವರ್ಥ ಸಾಧನಂ ಹೇಳುವ ಹಾಗೆ ಏನು ಅಪ್ಪರು ಬಾಳ ಹೇಳಿದ್ರು. ದನ ಕಳುವಾಗಲಿ, ಧಾನ್ಯ ಬರ್ಲಿ, ಮಕ್ಕಳಾಗಲಿ, ಮಿತ್ರರಾಗಲಿ, ಸ್ತ್ರೀಗಳು, ಯಾರಿಂದ ಏನೇನಾದರೂ ಸಹ ನಾವು ಅಲ್ಲಿ ಧೈರ್ಯವನ್ನು ತಗೊಳ್ಳೋಣ. ಆ ಮನುಷ್ಯನಲ್ಲಿ ಕಿಂಚಿತ್ ಆದರೂ ವಿಕಾರವನ್ನು ಹೊಂದದೆ ನಾವು ಧೈರ್ಯವನ್ನು ತಾಳೋಣ. ಆ ನಂತರ ನಮ್ಮಲ್ಲಿ ದಯ, ಎಲ್ಲರಲ್ಲಿ ದಯ, ಸಕಲ ಪ್ರಾಣಿಗಳಲ್ಲಿ ದಯ. ದಯವೇ ಧರ್ಮದ ಮೂಲ ಒಂದಾರ. ಹಾಗಾಗಿ ದಯ ಬಹಳ ಮುಖ್ಯ. ಅದಿಲ್ಲಿ ವೈರಿ ಇರ್ಲಿ, ಮಿತ್ರ ಇರ್ಲಿ, ಸತಿ ಸುತ್ತ ಮೊದಲಾದವರುಗಳಲ್ಲಿ ಏನೇ ನಾನಾ ತರಗಳ ದುಃಖಗಳು ಅವಾದ್ರು ಅವು ನನಗೆ ಬಂದವ ತಿಳ್ಕೊಂಡು ನಾವು ದಯ ಉಳ್ಳವರಾಗೋಣ. ಆ ನಂತರ ಅರ್ಜವ, ಸರಳ ಗುಣ. ಸರಳ ಸೂತ್ರದಲ್ಲಿ ಸುಖವನ್ನು ಕಂಡವರಂತ ಮಹಾಜ್ಞಾನಿಗಳೆಲ್ಲರೂ ಆಗಿ ಹೋಗಿದ್ರು. ಅವ್ರನ್ನ ನೋಡಿಕೊಂಡು ಇವತ್ತು ನಾವು ಅದನ್ನ ಯಥಾವತ್ತವಾಗಿ ಪಾಲನೆ ಮಾಡ್ಕೊಂಡು ಪ್ರವೃತ್ತಿಯಾಗಲಿ, ನಿವೃತ್ತಿಯಾಗಲಿ, ಧರ್ಮ ಅಧರ್ಮಗಳಾಗಲಿ, ಯಾವ ಇಷ್ಟ ಅನಿಷ್ಟ ಬೇಕಾದ ವಿಷಯಗಳು ಬಂದ್ರು ಸಮಬುದ್ಧಿ ಉಳ್ಳವರಾಗಿ, ಸಮಚಿತ್ತ ಉಳ್ಳವರಾಗಿ ನಾವು ಸರಳ ಗುಣವನ್ನು ಅನುಸರಿಸಿಕೊಂಡಿದ್ದೀವಿ. ಆದ್ರೆ ನಮ್ಗೆ ಯಾವ್ದು ದುಃಖ ಆಗಲಿ, ಏನಾಗಲಿ, ಏನೇನು ಆಗುದಿಲ್ಲ. ಅದು ಆರ್ಜವ ಎಂಬತಕ್ಕಂಥದ್ದು. ಅಲ್ಲಿಂದ ಮಿತಹಾರ, ಇದಂತೂ ಬಹಳ ಮುಖ್ಯವಾದಂಥದ್ದು. ಯಾಕಂದ್ರೆ ಮಿತಹಾರ ಯೋಗ ನಿಷ್ಠೆಯಲ್ಲಾಗಲಿ, ಆಧ್ಯಾತ್ಮಿಕತೆಯಲ್ಲಿ ಆಗಲಿ ಬಹಳ ಮುಖ್ಯವಾದಂಥದ್ದು. ಈ ವ್ಯಕ್ತಿ ಶಿವೋ ಲಘುವಾಸಿ ಆರೋಗ್ಯತ ಕಾಯವಾಚ ಮನಸ್ಪೃಹ ಅಂತ ಹೇಳ್ದಂಗ ಅದಕ್ಕೆ ಸಾಕಷ್ಟು ಶ್ಲೋಕಗಳು ಕೊಟ್ಟಾರ. ಅಲ್ಲಿಂದ ಆಹಾರ ಶುದ್ಧವು ತತ್ವ ಶುದ್ಧ. ಯಾಕಂದ್ರೆ ನಮ್ಮ ಜ್ಞಾನ ಕ್ರಿಯಾ ಸೂತ್ರಗಳಲ್ಲಿ, ಈ ಚತುಷ್ಟ ಜ್ಞಾನ ಸೂತ್ರಗಳಲ್ಲಿ ಈ ಯಥಾವತ್ತವಾಗಿ ನಾವು ಪಾಲನೆ ಮಾಡ್ಕೋಬೇಕಾದ್ರ ಆ ಕ್ರಿಯಾ ಸಾಧನೆಗಳಲ್ಲಿ ಮೊದಲನೇ ಹಂತವೇ ಆಹಾರದಲ್ಲಿ ಬದಲಾವಣೆ. ಇದು ಬಹಳ ಮುಖ್ಯವಾದಂಥದ್ದು. ನಾವು ಯಾವ ಆಹಾರ ಸೇರಿಸ್ತೀವಿ ಆ ಗುಣ ತಯಾರಾಗ್ತದೆ ಅಂತ ಹೇಳಿ ಸಾಕಷ್ಟು ಅಪ್ಪರು ಹೇಳ್ಯಾರ. ಅದರ ಪೂರ್ವಕವಾಗಿ ನಾವೇನು ಮಾಡ್ಬೇಕು, ಮಿತವಾಗಿ ಆಹಾರವನ್ನು ಸೇವಿಸಿಕೊಂಡಾಗ ಮಾತ್ರ ಇವು ತ್ರಿಕರಣಗಳು ನನ್ನ ಹತೋಟಿಯಲ್ಲಿ ಇರ್ತಾವ. ಕಂಠು ಪೂರ್ತಿ ನಾವು ತಿಂದೀವಿ ಅಂದ್ರೆ ಅಲ್ಲಿ ಆಲಸ್ಯ ತಮೋ ಗುಣ ಬೆಳೆದು ಬಿಡ್ತದ. ಹಾಗಾಗಿ ಮಿತಾಹಾರವನ್ನು ನಾವು ಸೇವನೆ ಮಾಡಿಕೊಂಡಾಗ ಅಲ್ಲಿ ಸತ್ವ ಗುಣ ಅಧಿಕ ಆಗ್ತದ. ಆ ಸತ್ವ ಗುಣ ಅಧಿಕ ಆಯ್ತು ಅಂತಂದ್ರೆ ಇವೆಲ್ಲವೂ ಪ್ರಾಪ್ತ ಆಗ್ತದ. ಹಾಗಾಗಿ ಮಿತಾಹಾರಿಗಳಾಗೋಣ, ಯಥಾವತ್ತವಾಗಿ ಇದನ್ನು ಪಾಲಿಸ್ಕೊಳ್ಳೋಣ. ಅಲ್ಲಿಂದ ಮಿತಾಹಾರ ಆಗಿಂದ ಮುಂದ ಬಾಹ್ಯ ಶೌಚ. ಯಾಕಂದ್ರೆ ಶರೀರಾದಿಗಳಲ್ಲಿ ಸ್ಥೂಲ ಶರೀರಗಳನ್ನು ನಾವು ಸ್ವಚ್ಛವಾಗಿ ಇಟ್ಕೋಬೇಕಾಗ್ತದ. ಶರೀರದಿಂದ ಹುಡ್ತಕ್ಕಂತ ಮಲ ಮೂತ್ರ ಬೆವರಾದಿಗಳೆಲ್ಲಗಳನ್ನ ಇದ್ರ ಬಗ್ಗೆ ಅಪ್ಪರಿ ನೀವು ಬಹಳ ಸಾಕಷ್ಟು ಹೇಳಿದ್ರು. ನನಗೆಲ್ಲಾ ಜ್ಞಾನ ಆಗ್ಯದ. ಈ ಶರೀರ ನಾನಲ್ಲ ಅಂದ ಮೇಲೆ, ಈ ದೇಹನೇ ನಾನಂದ ಮೇಲೆ ಇದನ್ನ ಸ್ವಚ್ಛ ತಗೊಂಡು ಏನ್ ಮಾಡುದು, ಇದು ಹೆಂಗಿದ್ರೇನು ಅಂತಕ್ಕಂತ ಭಾವ ತೆಗೆದೋಗಿವು. ಯಾಕಂದ್ರ ಎಲ್ಲಿ ಸ್ವಚ್ಛವಾಗಿ ಇರ್ತೀವೋ ಅಲ್ಲಿ ಮನ ಪ್ರಫುಲ್ಲವಾಗಿರ್ತದ, ಮನ ಶಾಂತಿವಾಗಿರ್ತದ. ಎಲ್ಲಿ ಹೊಲಸದಲ್ಲಿ ನಾವು ಅಲ್ಲಿ ಇಲ್ಲಿ ಇರಾಗ ಮನಸ್ಸು ಹೆಂಗ್ ಗಲಿಬಿಲಿಗೊಳ್ತದ ನಾವು. ಹಾಗಾಗಿ ನಾವು ಏನ್ ಮಾಡ್ಬೇಕು ಅದನ್ನೆಲ್ಲವನ್ನೂ ಯಥಾವತ್ತವಾಗಿ ಪಾಲನೆ ಮಾಡಬೇಕು. ಹಾಗಾಗಿ ನಾವು ನಿತ್ಯ ನೈಮಿತ್ತಿಕ ಕರ್ಮಗಳನ್ನು ಯಥಾವತ್ತವಾಗಿ ಪೂರೈಸಿಕೊಳ್ಬೇಕು. ಹಾಗಾಗಿ ಈ ಸ್ಥೂಲ ಶರೀರವನ್ನು ಸ್ವಚ್ಛ ಇಡ್ಬೇಕು. ಮಲ ನಿರ್ಮೋಹತ್ವ ಜಲ ಸ್ನಾನಿ ದಿನೇ ದಿನೇ ಎನ್ನುವ ಹಾಗೆ ನಾವು ದಿನನಿತ್ಯ ಸ್ವಚ್ಛವಾಗಿರೋಣ. ಅಲ್ಲಿಂದ ಇದು ಬಾಹ್ಯ ಶೌಚ ಆಯ್ತು. ಇನ್ನು ಅಂತರ ಶೌಚ ಅಂತೂ ಬಹಳ ಕೆಲಸ ಅದ. ಅಂತರ ಶೌಚಕ್ಕಾಗಿ ಇಷ್ಟೆಲ್ಲ ಪರಮ ಪುರುಷರು, ಮಹಾಪುರುಷರು, ಇಂಥ ಮಹಾಸತ್ಸಂಗಗಳು ಇಂಥವೆಲ್ಲವೂ ಸಾಕಷ್ಟು ನಮ್ಮನ್ನ ಅಂತರ್ಮುಖಿಯಾಗಿ ಶೌಚವನ್ನ ಮಾಡಲಿಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟಾರ. ಅದರ ಪೂರ್ವಕವಾಗಿ ಅಂತರ ಶೌಚ ಅಂದ್ರೇನು ಬಹಳ ಸರಳ ಹೇಳ್ಯಾರ. ಮತ್ತೊಬ್ಬರು ದುಃಖಿಗೆ ಅನಿಷ್ಟ ಚಿಂತನೆಯನ್ನು ಮಾಡದೆ ಸದಾ ಎಲ್ಲರಿಗೂ ಸುಖವನ್ನು ಬಯಸುತ್ತಾ ಆ ಭಗವಂತನ ಧ್ಯಾನದಲ್ಲಿ ಸದಾ ಮನಸ್ಸನ್ನು ಶುಚಿಯಾಗಿಡುವುದು. ಮನಸ್ಸಿನಲ್ಲಿರ್ತಕ್ಕಂತ ಅವೆಲ್ಲವೂ ಅನಿಷ್ಟ ಪದ್ಧತಿಗಳಿಂದ ಪಾಪ ಸಂಸ್ಕಾರಗಳನ್ನೆಲ್ಲವನ್ನು ತೆಗೆದೊಗೆದು ಆ ಮನಸ್ಸನ್ನು ಪರಿಶುದ್ಧವಾಗಿಡತಕ್ಕಂಥದ್ದು ಅಂತರ ಶೌಚ. ಅದಕ್ಕಾಗಿ ಅಕ್ಕಮಹಾದೇವಿ ತಾಯಿ ಹೇಳ್ಯಾರ, ಎನಗುರಿಗೊಂದು ಮನ, ಆ ಮನ ನಿಮ್ಮಲ್ಲಿ ಸಿಲುಕಿಸಿದ ಬಳಿಕ ನಿನಗೆ ಬಹುಮಾಲೆ ಉಂಟು ಎನ್ನುವ ಹಾಗೆ ಆ ಮನವನ್ನು ನಾವು ಶುದ್ಧೀಕರಿಸಿಕೊಂಡಿದ್ದೀವಿ ಅಂದ್ರೆ ಈ ಮನಸ್ಸಿಗಾಗಿ ಏನೇನೇನೇನೇನೋ ಆಗಿ ಹೋಗಿ ಬಿಟ್ಟಿರ್ತಾವ್. ಈ ಮನಸ್ಸು ಒಂದು ಸದೃಢವಿರ್ಲಾರಕ, ಸ್ವಚ್ಛ ಇರ್ಲಾರಕ ಎಷ್ಟೋ ಜೀವರಾಶಿಗಳಲ್ಲಿ ನಾವು ಪ್ರವೇಶ ಮಾಡುತ್ತಾ ಸಾಗರದಷ್ಟು ದುಃಖವನ್ನು ಅನುಭವಿಸುತ್ತಾ ಬಂದಿದ್ದೀವಿ. ಅದಕ್ಕಾಗಿ ಈ ಮನಸ್ಸನ್ನು ಶೌಚವಾಗಿ ನಾವು ಇಟ್ಟುಕೊಂಡಾಗ ಅದೇ ಜೀವನ ಮುಕ್ತಿ. ಆ ಮನಸ್ಸನ್ನು ನೋಡುವನು ನಾನು ಎಂದು ನಾವು ತಿಳಿದುಕೊಂಡಾಗ ಅದೇ ಮುಕ್ತಿ ಎಂಬುವ ಹಾಗೆ ಎಲ್ಲರೂ ಈ ದಶಲಕ್ಷಣಗಳನ್ನ ನೆನಪಿನಲ್ಲಿ ಇಟ್ಟುಕೊಂಡು ಆ ನೆನಪಿನಲ್ಲಿ ನಾವು ಇಟ್ಟಿವಂದ್ರೆ ಸದಾ ನಾವು ಜಾಗ್ರ ಮಾಡ್ತಾವೆ ಎಂಬತಕ್ಕಂತ
ಒಂದೆರಡು ನುಡಿಗಳನ್ನ ಪರಮ ಪೂಜ್ಯರ ಪವಿತ್ರ ಪಾದಾರವಿಂದಗಳಲ್ಲಿ ಸಮರ್ಪಿಸಿ ಎಲ್ಲಾ ಶರಣು ತಂದೆ ತಾಯಿಗಳಿಗೆ ಶರಣಾರ್ಥಿಗಳಪ್ಪ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಶರಣಾರ್ಥಿ ಶರಣರು ಕೂಡ ದಶಗುಣಗಳನ್ನ ದಯ ಮತ್ತು ದೊಡ್ಡದು ಇವೆಲ್ಲ ತಿಳ್ಕೊಂಡೇವಪ್ಪ ಅಂದ್ರ ನಮಗ್ ಮತ್ತಿಷ್ಟು ಅನುಕೂಲ ಆಗ್ತದ ಅನ್ನುವಂಥದ್ದು ಒಂದು